ಎಲೆಕ್ಷನ್ಗಳು ಉಳ್ದೋಯ್ತು ಅಂತ. ನನ್ನ ಹಿಸ್ಟ್ರಿನೇ ಇದೆ ಎಲೆಕ್ಷನ್ ಹೆಂಗೆ ಮಾಡ್ತೀನಿ ಅಂತ. ಮಾಲೂರಾಗ ಎಲೆಕ್ಷನ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟವ್ ನಾನು. ನೀವೆಲ್ಲ ಶೆಟ್ರ್ ಮೇಲೆ ಗೆಲ್ಲಕ್ಕೆ ಆಗಲ್ಲ ಅಂತ ಕೈಗೆ ಮುಗಿದು ಸುಗುತ್ತಿದ್ರಿ. ನನ್ನ ಟೈಮ್ ಸರಿಯಿಲ್ಲ. 5 ವರ್ಷ ನಾನು ಸ್ವಲ್ಪ ದುಡ್ಡು ಮಾಡೋದು ಕಲ್ತಿದ್ದಿದ್ರೆ ಸೋಲ್ತಾ ಇರಲಿಲ್ಲ. ನಾನು ಕೈ ಚಾಚಕ್ಕೆ ಹೋಗಲಿಲ್ಲ. ಇನ್ನು ನಾನು ಮೊನ್ನೆ ಇರಲಿಲ್ಲ, ನನ್ನ ಮೇಲೆ ಪ್ರೆಸ್ ಮೀಟ್ ಮಾಡಿ 3 ಜನ 4 ಜನ ಹೇಳೋಗೋರು. ಅದಕ್ಕೆ ಸಮಜಾಯಿಸಿ ಕೊಟ್ಬಿಡ್ತೀನಿ. ಶಾಸಕರೇನು ಹೇಳಿಲ್ಲ. ಯಾರೋ ಮನೆಗಳ ಬಗ್ಗೆ ಮಾತಾಡಬಾರ್ದು, ಮನೆಯವ್ರನ್ನೆಲ್ಲ ತರಬಾರ್ದು, ಒಬ್ರಿಗೆ ನೋವು ಮಾಡಬಾರ್ದು ಅಂತ ಹೇಳಿದ್ರು ಅಷ್ಟೇ. ಅವ್ರಿಗೆ ನೋವಾದರೆ ಬೇಜಾರಾಗ್ತದೆ. ನನ್ನ ಮೇಲೆ ಸುಳ್ಳು FIR ನೀವೆಲ್ಲ ಸೇರಿ ಹಾಕ್ಸಿದ್ರಲ್ಲ, ನಮ್ಮ ಮನೆಯವ್ರಿಗೆ ಬೇಜಾರಾಗಲ್ವಾ? ಶಾಸಕರೇ, ನಾನು ಮನುಷ್ಯ, ನನಗೂ ಹೆಂಡತಿ ಮಕ್ಕಳೆಲ್ಲ ಅವರೇ. ಸ್ಕೂಲ್ ಜಮೀನ ಉಳ್ಸಕ್ಕೆ ಹೋಗಿದ್ದಕ್ಕೆ ಕಾಸು ಕೊಟ್ಟು ಎಲ್ಲರೂ ಮಿಂಗಲ್ಲ, A ಟೀಮು B ಟೀಮ್ ಎಲ್ಲ ಮಿಂಗಲ್ಲಾಗಿ ನನ್ನ ಮೇಲೆ FIR ಹಾಕ್ಸಿದ್ರಲ್ಲ. ನಮ್ಮ ಮನೇಲೂ ಹೆಂಗಸರು ಮಕ್ಕಳಿರಲ್ವಾ? ಬೇಜಾರಾಗಲ್ವಾ? 5 ವರ್ಷ 1 ರೂಪಾಯಿ ದುಡ್ಡು ತಿಂದೆ, ಈ ತಾಲೂಕಲ್ಲಿ ಇದ್ದೀನಿ, ಕೆಟ್ಟ ಹೆಸರು ತಗೊಳ್ದೆ. ನಮ್ಮನೆಗೆ ಬೇಜಾರಾಗಲ್ವಾ ಸುಳ್ಳು FIR ಹಾಕ್ಸಿದ್ರೆ? ಶಾಸಕರು. ಇನ್ನು ಎರಡನೇದು ವಿಜಯ್ ಕುಮಾರ್ ಅವ್ರು ಹೇಳೋರೆ. ನಾನು ಇವತ್ತೇ ಫಸ್ಟ್ ಅವರೆಲ್ಲ ಹೆಸರುಗಳು ಎತ್ತಾ ಇರೋದು. ಅದೇನೋ ಮೀಡಿಯಾದವ್ರಿಗೂ ಕೆಲಸ ಇಲ್ಲ, ಸುಮ್ಮನೆ ಬಂದಿದ್ದೀರಿ ನೀವೆಲ್ಲ, ನನಗೂ ಕೆಲಸ ಇಲ್ಲ, ಪ್ರಚಾರದ ಗಿಳಿ ನನಗೆ ಅಂತ. ಇದು ಪ್ರಚಾರಕ್ಕೋಸ್ಕರ ಮಾಡೋ ಕೆಲಸನಾ? ಮಾರಮ್ಮ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ರು. ಮಾರಮ್ಮನ ನೋಡ್ತಾವ್ರೆ ಅಷ್ಟೇ ತಾನೇ ಅವ್ರು ಹೇಳಿರೋದು, ಇನ್ನೇನು ಹೇಳೋರ? ಮಾರಮ್ಮನ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡೋದ್ರು. ಅವತ್ತಿಂದನೇ ಕೆಟ್ಟ ಕಾಲ ಶುರುವಾಗಿರೋದು ಇವ್ರಿಗೆ. ಅವತ್ತಿಂದನೇ ನಮಗೆ ಒಳ್ಳೆ ಕಾಲ ಶುರುವಾಗಿದ್ದು. ಅಂದರೆ ಈ ಜಮೀನುಗಳು ಉಳಿಯೋ ಕೆಲಸಕ್ಕೆ ಶುರು ಅವತ್ತೇ ಆಗಿದ್ದು. ಇನ್ನು R ಪ್ರಭಾಕರ್ ಫಸ್ಟ್ ಟೈಮ್ ನನ್ನ ಹೆಸರಲ್ಲಿ ಬರ್ತಾ ಇರೋದು. ಅವ್ರದ್ದು ಬಾಯಿ ಯಾವತ್ತಾರ 13 ವರ್ಷದಿಂದ ಅವ್ರ ಹೆಸರು ಬಂದಿರಲಿಲ್ಲ. ಅವ್ರಿಗೆ ಚಿಕ್ಕದಾಗಿ ಸ್ಪಷ್ಟೀಕರಣ ಕೊಡಕ್ಕೆ ಪಡ್ತೀನಿ. ಅವ್ರು ಏನು ಹೇಳಿದ್ರು ಅಂದರೆ, ಅದೇನೋ ಕೇಶವ್ ಅವ್ರ ಎಲೆಕ್ಷನಲ್ಲಿ ದುಡ್ಡು ಉಳ್ದಾಗ್ಬಿಡ್ತು, ನಿಮಗೆ ಎತ್ಕೊಂಬಂದ್ಬಿಟ್ಟಿದ್ದೀನಿ. ZP ಎಲೆಕ್ಷನಲ್ಲಿ 5 ಜನ ಮೆಂಬರ್ಸ್ನ ಇಟ್ಕೊಂಡು ದುಡ್ಡು ಅದೆಷ್ಟೋ ಬಂದ್ಬಿಡ್ತು ಅಂತ. ಪ್ರಭಾಕರ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ಎಲೆಕ್ಷನ್ ಅಂದರೆ ದುಡ್ಡು ಉಳಿತದೆ ಅನ್ನೋದೇ ತಲೆ ಓಡೋದು ನಿಮಗೆ. ನನಗೆ ಎಲೆಕ್ಷನ್ ಅಂದರೆ ದುಡ್ಡು ಖರ್ಚಾಗ್ತದೆ ನನ್ನ ಕೈಯಿಂದ. ನಮಗೆ ನಿಮಗೆ ಇರೋ ಡಿಫ್ರೆನ್ಸ್. ಕೇಶವ್ ಅವ್ರ ಎಲೆಕ್ಷನಲ್ಲೂ ದುಡ್ಡು ಉಳ್ದೋಯ್ತು, ಮುನ್ಸ್ವಾಮಿ ಅವ್ರ ಎಲೆಕ್ಷನಲ್ಲೂ ದುಡ್ಡು ಉಳ್ದೋಯ್ತು, ವೇಣುಗೋಪಾಲ್ ಅವ್ರ ಎಲೆಕ್ಷನಲ್ಲೂ ದುಡ್ಡು ಉಳ್ದೋಯ್ತು, ಮೊನ್ನೆ ಯಾರು ಮಲ್ಲೇಶ್ವರ ಎಲೆಕ್ಷನಲ್ಲೂ ಉಳ್ದಾಗಿದೆ. ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ನೀವು ಯಾವಾಗಾರ ಬಂದರೆ ನಿಮಗೂ ಅಷ್ಟು ಕೊಡ್ತೀನಿ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ಮಾತಾಡೋದಕ್ಕೆ ನಾಲ್ಗೆ ಚೆನ್ನಾಗಿರ್ಬೇಕು. ಹೆಂಗಂದ್ರಂಗೆ ಟ್ವಿಸ್ಟ್ ಆದರೆ ನಾನು ಬೈದ್ರೆ ತಿರುಗಿ ಮನೆಯವ್ರಿಗೆಲ್ಲ ಬೇಜಾರು ಅಂತೀರಿ. ನಾನು ಹೇಳೋದೆಲ್ಲ ನಿಮ್ಮ ಮನೆಯವ್ರು ಬೇಜಾರಾಗೋ ವಿಷಯಗಳು ಇನ್ನೂ ಜಾಸ್ತಿ ಅವೆ. ತಿರುಗಿ ಬೇಜಾರು ಮಾಡ್ಕೊಂಬಿಡ್ರಿ ನನ್ನ ತಂಟೆಗೆ ಬಂದು. ನೀವು ಎಲೆಕ್ಷನ್ ಹೆಂಗೆ ಥರ ಮಾಡಿದ್ದೀನಿ ಅಂತ ಸ್ವಲ್ಪ ಹೇಳ್ತೀನಿ ನಿಮಗೆ. ಅವಾಗ ಬೈ ಎಲೆಕ್ಷನ್ಗೆ ಹೋದ್ರೆ ಇಲ್ಲಿಂದ ಬಂಗಾರಪೇಟೆಗೆ ಕುಮಾರಣ್ಣ ಇಟ್ಕೊಂಡು ಎಷ್ಟು ಉಳಿಸ್ಕೊಂಡು ಹೆಂಗೆ ತಂದ್ರಿ ಅಂತ ಇಡೀ ದೇಶಕ್ಕೆ ಗೊತ್ತು. ಯಾವ್ಯಾವ ಮಾತು ಕುಮಾರಣ್ಣ ಬೈದ್ನು ಅಂತ ನಮಗೆ ಗೊತ್ತು. ಆ ಥರ ಎಲೆಕ್ಷನ್ ಮಾಡೋನಲ್ಲ ನಾನು, ಅಲ್ವಾ? ಇನ್ನೇನು ಹೇಳಿದ್ರಿ, ನನ್ನ ಕ್ಯಾರೆಕ್ಟ್ರು ಹಂಗೆ ಹಿಂಗೆ ಅದೇನೋ ಬೈದ್ಬಿಟ್ರು ಹಂಗೆ ಹಿಂಗೆ. ನಾವು ದ್ಯಾವೀರಪ್ಪನವ್ರ ಕಾಲ ಅದೆಲ್ಲ ಹೇಳ್ಕೊಂಬಂದ್ರೆ ಹಿಸ್ಟ್ರಿ. ದ್ಯಾವೀರಪ್ಪನವ್ರನ್ನ ಯಾವ್ಯಾವ ಮಾತು ಬೈದ್ರಿ ನೀವು? IBಲಿ ಪಂಚಗಳು ಕಿತ್ತಾಗಿ, ಫೋನಲ್ಲಿ ಎಂತೆಂಥ ಕೆಟ್ಟ ಮಾತುಗಳು ಬೈದಿರೋದು. ಇವತ್ತು ದ್ಯಾವೀರಪ್ಪನವರ ಫಾಲೋವರ್ಸ್ ಎಷ್ಟು ಜನ ಅವರೇ ಮಾಲೂರು ತಾಲೂಕಲ್ಲಿ ಇವತ್ತು. ಅವ್ರ ಗಮನಕ್ಕೆಲ್ಲ ತರಬೇಕು ಇದು. ನೀವು ಬೈದಿದ್ದು ಅವ್ರನ್ನ ರಾಜಕೀಯವಾಗಿ ಮೂಲೆ ಗುಂಪು ಮಾಡಿ ಏನಕ್ಕೂ ಇಲ್ದಂಗೆ ಕೊನೆಗಾಲದಲ್ಲಿ ನರಳಂಗೆ ಮಾಡಿದ್ರಿ ನೀವು. ಕೆಟ್ಟ ಮಾತುಗಳು ಮಾತಾಡಿ ಏನಕ್ಕೆ? ಅವ್ರು ಸಬ್ಬಿರೋನು ಒಂದೇ ಕಾರಣಕ್ಕೆ. ಅಷ್ಟು ಬರೋಣ, ಕೃಷ್ಣೇಶ್ ಶೆಟ್ಟರ್ ಜೊತೆ ನೀವು PA ಕೆಲಸ ಮಾಡಿದ್ರಿ ಅಂತ ಹೇಳ್ಕೊಂಡ್ರಿ. ಏನೇನು ಮಾತು ಬೈದ್ರಿ ಶೆಟ್ರ್ ನೀವು? ಒಂದೊಂದು ಮಾತಾ? ಶೆಟ್ರನ್ನ ಎಲೆಕ್ಷನ್ ಇಲ್ರಿ, ಗೆಲ್ಲೋ ಸೋಲು. ಅವ್ರ ಮೇಲೆ ಏನೇನು ಶೆಟ್ಟಿ ಅಟ್ಟಿ ನಾನು ಹೇಳ್ಬಾರ್ದು ಆ ಮಾತುಗಳು, ಅವೆಲ್ಲ ಬೈದ್ಬಿಟ್ರಿ. ನಾನು ನಿಮ್ಮನ್ನು ಬೈದೆ ಅಂತ ನಾನು ಬೈದ್ನ? ನೀವು ಮಾಡಿರೋ ಕೆಲಸ ಹೇಳಿದ್ದೀನಿ ಅಷ್ಟೇ. ಇನ್ನೂ ಹಿಸ್ಟ್ರಿ ನನ್ನ ಬಗ್ಗೆ ನಿಮ್ಗೆ ಏನು ಮಾಹಿತಿ ಇಲ್ಲ. ಎಲ್ಲ ಸುಳ್ಳು ಮಾಹಿತಿ ಕೊಟ್ಕೊಂಡು ಬರ್ತಾ ಇದ್ದೀರಿ. ಇದಾವೋ ಪ್ರಭಾಕರ್ ಅವ್ರಿಗೆ, ವಿಜಯ್ ಕುಮಾರ್ ಅವ್ರಿಗೆ ಇಬ್ಬರು ಆಣಿಗಳು ಅವ್ರ ಮೇಲೆ ಅವ್ರು ಇಟ್ಕೊಂತಾರೆ, ಆಪ್ತ ಮಿತ್ರರು. ಇವ್ರ ಮೇಲೆ ಅವ್ರು ಹೇಳೋದು, ಅವ್ರ ಮೇಲೆ ಇವ್ರು ಆಣೆ ಹೇಳೋದು. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನನ್ನ ಬಗ್ಗೆ ಏನಾರ ಹೇಳಿದ್ರೆ ಮಾತಾಡಿದ್ರೆ ತಿರುಗಿ ಬಂದೇ ಬರ್ತೀನಿ. ಇನ್ನೂ ವರ್ಸ್ಟಾಗಿರೋ ಕಥೆಗಳವೇ ನಿಮ್ಮವೆಲ್ಲ ಬಿಚ್ಚಿಡ್ಬೇಕಾಗ್ತದೆ. ವಿಜಯ್ ಕುಮಾರ್ ಅವ್ರಿಗೆ, ಪ್ರಭಾಕರ್ ಅವ್ರಿಗೆ ಒಂದೇ ಒಂದು ಮಾಹಿತಿ ಕೊಡ್ತೀನಿ.
ಪ್ರಭಾಕರ್ ಸರ್, ಯಾಕೋ ಚೌಡೇಗೌಡರು ಫೋನ್ ಎತ್ತಾ ಇಲ್ವಂತೆ, ನೀವು ಸ್ವಲ್ಪ ಫೋನ್ ಎತ್ರಿ ಸಾಕು. ಫೋನ್ ಎತ್ರಿ, ಯಾಕೆ ಫೋನ್ ಎತ್ಕೊಂಡು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ಫೋನ್ ಎತ್ರಿ ಸಾಕು. ಇದೇನು ಅಂತ ಅವ್ರಿಗೆ ಗೊತ್ತಾಗ್ತದೆ, ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಚೌಡೇಗೌಡರು ಯಾರು ಹೇಳ್ರಿ? ಅವ್ರಿಗೆ ಗೊತ್ತಿದೆ, ನಿಮ್ಗೆ ಗೊತ್ತಿಲ್ಲ. ನೀವು ಕೇಳಬೇಡ್ರಿ, ಅವರೇ ಬಂದು ಹೇಳ್ತಾರೆ ನಾಳಿದ್ದು. ಫೋನ್ ಎತ್ತೋದು ಕಲೀರಿ ಫಸ್ಟು. ತಗೊಂಡು ಬಂದ ಮೇಲೆ ಫೋನ್ ಎತ್ತಲ್ಲ ಅಂದರೆ ನನಗಿರೋ ಮಾಹಿತಿ ಇನ್ನಂತ 50 ಮಾಹಿತಿ ಕೊಡ್ತೀನಿ. ಪರ್ಸ್ನಲ್ಲಾಗಿ ಹೋಗ್ಬಾರ್ದು, ಇಷ್ಟಕ್ಕೆ ಲಾಸ್ಟ್ ಮಾಡ್ತೀನಿ. ಇನ್ನೇನಾರ ಬಂದರೆ ಇನ್ನೂ 100 ಬತ್ತಂದು ನಿರ್ದಾಕ್ಷಿಣ್ಯವಾಗಿ ನಿಮ್ಮ ಮನೇಲಿ ಬೇಜಾರಾದರೂ ಬೇಜಾರಿಲ್ಲ, ನೀಟಾಗಿ ಬಂದು ಹೇಳ್ಬೇಕಾಗ್ತದೆ. ನಾನು ಪರ್ಸ್ನಲ್ಲಾಗಿ ಮಾತಾಡೋನಲ್ಲ. 13 ವರ್ಷ ಆಗಿದೆ. ವಿಜಯ್ ಕುಮಾರ್ ಅನ್ನೋ ಹೆಸರು ಇವತ್ತೇ ಬಂದಿರೋದು ನನ್ನ ಬಾಯಲ್ಲಿ. ಮೊನ್ನೆ ಮಾತಾಡಿದ್ದೆ. ಪ್ರಭಾಕರ್ ಅನ್ನೋ ಹೆಸರು ಇವತ್ತೇ ಬರ್ತಾ ಇರೋದು. ಗೌರವ ಉಳಿಸ್ಕೇಳ್ರಿ. ಇದು ಅಗಳಕೋಟೆ ಶಾಲೆಗೋಸ್ಕರ ಓಡಾಡ್ತಾ ಇದ್ದೀನಿ. ಇದು ನಾನು ಕೊನೆ ತನಕ ಬಿಡೋಲ್ಲ, ನಿಂತ್ಕೊಳ್ತೀನಿ, ಅದನ್ನ ಉಳಿಸ್ತೀನಿ. ಉಳ್ಸೋಕ್ಕೆ ಇಲ್ಲಿ ದೇವರು ಮಾರಮ್ಮ ನನ್ನ ಜೊತೆ ಇರೋದು. ನೀವು ಮಾಡಿದ ಸುಳ್ಳು ಹಾಳೆ ಅಂಗಡಿಗೋಸ್ಕರ ದೇವ್ರು ತೋರಿಸ್ತಾ ಇರೋದು. ಇದು ನಾನು ಮಾಡ್ಸೋಕ್ಕಾಗ್ತದೇನ್ರಿ?